ಪೊಲೀಸರು ಇವ್ರನ್ನ ಸುಮ್ಮನೆ ಏನು ಕೂರಿಸಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ನಲ್ಲಿ ಡ್ರಿಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಡ್ರಿಲ್ ಅಂತಂದರೆ ಯಾವ ರೀತಿ, ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಅಂತಂದ್ಬಿಟ್ಟು. ರೀಲ್ಸ್ಗಾಗಿ ವಿಡಿಯೋ ಮಾಡಿದ್ರು ರಜತ್ ಮತ್ತು ವಿನಯ್. ಇಬ್ರಿಗೂ ಪೀಕ್ಲಾಟ ಶುರುವಾಗಿದೆ. ಈಗ ಲಾಂಗ್ ಹಿಡಿದು ಬಿಲ್ಡಪ್ ಕೊಡೋದಕ್ಕೆ ಹೋಗಿ ಅಂದರ್ ಆಗಿದ್ರು. ಈಗ ಹೊರಗೆ ಬಂದಿದ್ದಾರೆ ಬಿಡಿ. ಈಗ ಲಾಂಗು ಅದು ಪ್ಲಾಸ್ಟಿಕ್ಕಾ ಒರಿಜಿನಲ್ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ನಿನ್ನೆ ಇಬ್ಬರಿಗೂ ಠಾಣೆಯಲ್ಲಿ ಫುಲ್ ಡ್ರಿಲ್ ಮಾಡಿದ್ದಾರೆ. ಲಾಂಗ್ ಹಿಡಿಯೋದಕ್ಕೆ ಕಾರಣ ಏನು, ಲಾಂಗ್ ಎಲ್ಲಿಂದ ಸಿಕ್ತು ಅಂತಕ್ಕಂಥದ್ದು ಎಲ್ಲ ತೀರಾ ಸಣ್ಣ ಸಣ್ಣ ಪ್ರಶ್ನೆ ಅಂತ ಅನ್ಸುತ್ತಪ್ಪ. ಲಾಂಗ್ ಹಿಡಿಯೋದಕ್ಕೆ ಕಾರಣ ಏನು ಅಂದ್ರೆ ರೀಲ್ಸ್ಗೋಸ್ಕರ ಮಾಡಿದ್ವಿ ಅಂತಾರೆ. ಲಾಂಗ್ ಎಲ್ಲಿ ಸಿಕ್ತು ಅಂತಂದ್ರೆ ಅಯ್ಯೋ ರಾಮ, ಬನ್ರಿ ಶಿವಾಜಿನಗರಕ್ಕೆ, ಅದೆಷ್ಟು ಬೇಕು, ಯಾವ್ಯಾವ ವೆರೈಟೀಸ್ ಆಫ್ ಲಾಂಗ್ ಬೇಕು ಸಿಗುತ್ತೆ. ಎಲ್ಲ ಥರ, ಎಲ್ಲ ಅರ್ಧ ಇಂಚಿಂದ ಹಿಡಿದು ನಿಮಗೆ 6 ಅಡಿ ತನಕ ಸಿಗುತ್ತಪ್ಪ. ಎಲ್ಲಿ ಸಿಕ್ತು ಅಂತಂದ್ರೆ ಏನರ್ಥ, ಹೋಗ್ಲಿ ಡೂಪ್ಲಿಕೇಟೇ ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀರಾ ನೀವು. ಹೌಕಮ್ ಪೊಲೀಸರ ನಡೆ ವಿಪರೀತ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಪ್ರಕರಣ. ಸಂಶಯ ಇಷ್ಟು ಮಾತ್ರ ಅಲ್ಲ, ಇನ್ನೂ ಮುಂದುವರೆದು ಈ ಲಾಂಗ್ ಹಿಡಿದು ಬಿಲ್ಡಪ್ ಕೊಡೋದಕ್ಕೆ ಹೋಗಿ ಅಂದರ ಆದಂತಹ ಇಬ್ಬರು ವ್ಯಕ್ತಿಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಹಂತ ಹಂತದಲ್ಲೂ ಕೂಡ ಕರ್ತವ್ಯ ಲೋಪ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ನಾವು ಇದನ್ನ ಇಷ್ಟು ದೊಡ್ಡ ಸುದ್ದಿಯಾಗಿ ತೋರಿಸ್ತಾ ಇರೋದು. ಸಾಮಾನ್ಯ ಜನ ಇದ್ದಿದ್ರೆ ನೀವು ಹಿಂಗೆ ನಡ್ಕೊಳ್ತಾ ಇದ್ರಾ? ಇದೇ ತರ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತಾ? ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನಿಂದ ರಜತ್ ಮತ್ತು ವಿನಯ್ ಬಚಾವ್ ಆಗ್ತಾರಾ? ರೀಲ್ಸ್ಗೆ ಬಳಸಿದ್ದು ರಿಯಲ್ ಲಾಂಗ ಡಮ್ಮಿ ಲಾಂಗ? ಅಕ್ಯೂಸ್ಗಳು ಕೊಟ್ಟ ಸ್ಟೇಟ್ಮೆಂಟ್ ಆಧಾರದಲ್ಲಿ ನೀವೆಲ್ಲ ಡಿಸೈಡ್ ಮಾಡ್ತಾ ಇದ್ದೀರಾ ಬಿಡಿ. ಈಗ ಶನಿವಾರ ಟೆಲಿಕಾಸ್ಟ್ ಆಗಿದ್ದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಲಾಂಗ್ ಹಿಡಿದು ದರ್ಶನ್ ಕ್ಯಾರೆಕ್ಟರ್ನ ಇಲ್ಲಿ ರಜತ್ ಮಾಡಿದ್ರಂತೆ. ದರ್ಶನ್ ಪಾತ್ರದ ವೇಷವನ್ನ ರಜತ್ ಹಾಕೊಂಡಿದ್ದು ಕಂಡು ಬರ್ತಾ ಇದೆ. ಆ ಕಾರ್ಯಕ್ರಮಕ್ಕೋಸ್ಕರ ಪುಷ್ಪರಾಜ್ ಪಾತ್ರದ ವೇಷಧಾರಿಯಾಗಿ ವಿನಯ್ ಗೌಡ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಇರ್ತಾರೆ. ಸೊ ಇಬ್ರಿಗೂ ಶೂಟಿಂಗ್ ನಲ್ಲಿ ಬ್ರೇಕ್ ಇರುತ್ತೆ. ಇಬ್ರು ಪ್ಲಾನ್ ಮಾಡಿಕೊಂಡು ಲಾಂಗ್ ಹಿಡಿದು ರೀಲ್ಸ್ ಅನ್ನು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೆಲ್ಲವನ್ನ ಪರಿಗಣಿಸಿ ಆಮೇಲೆ ಇವರಿಬ್ಬರಿಗೂ ಏನು ಅಂತ ದೊಡ್ಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಇಲ್ಲ. ಸೊ ಇದನ್ನೆಲ್ಲ ಮಾನದಂಡವಾಗಿ ಇಟ್ಕೊಂಡು ಏನಾದರೂ ಕೇಸ್ನಿಂದ ಆಚೆ ಬರೋದಕ್ಕೆ ಸಾಧ್ಯ ಇದೆಯಾ? ಮತ್ತು ಊರಿಗೆ ಮುಂಚೆ ಹಾಗಾದ್ರೆ ಈ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಸೆಕ್ಷನ್ ಅನ್ನು ಯಾಕೆ ಹಾಕಿದ್ರು ಗೊತ್ತಾಗ್ಬೇಕಲ್ವಾ? ನೀವು ಫಸ್ಟೇ ಪ್ರೈಮಾ ಫೇಸಿಯಲ್ಲಿ ತಿಳ್ಕೊಳ್ಬೇಕಲ್ವಾ? ಎಲ್ಲಿ ಯಾವ ಸಂದರ್ಭದಲ್ಲಿ ಬಳಸಿದ್ರು, ನೋಡಿದ್ರು, ಬಿಲ್ಡಪ್ ಕೊಟ್ರು, ಶೋಕಿಗೆ ಮಾಡಿದ್ರು, ಕರೆದು ಮುಖದ ತುಂಬ ಉಗಿದು ಕಳಿಸೋದು ಬಿಟ್ಟು ಸೆಕ್ಷನ್ಸ್ ಅಂತ ತೋರಿಸಿದ್ರಿ, ಅರೆಸ್ಟ್ ಮಾಡಿದ್ರಿ. ಈಗ ನೋಡಿದ್ರೆ ಇಲ್ಲ ಅಂತ ನಿಮಗೆ ಜ್ಞಾನೋದಯ ಆಯಿತು. ಅದು ಯಾವಾಗ? ಮಧ್ಯರಾತ್ರಿ ಜ್ಞಾನೋದಯ ಆಯ್ತಾ ನಿಮಗೆ? ಇದರಲ್ಲಿ ಫೈಬರ್ ಲಾಂಗ್ ಬಳಸಿದ್ರು, ಬಿಟ್ಟು ಕಳಿಸ್ಬೇಕು ಅಂತ. FIR ಹಾಕಿದವ್ರನ್ನೆಲ್ಲ ಹಿಂಗೆ ಬಿಟ್ಟು ಕಳಿಸ್ತಾ ಇರ್ತೀರಾ ಎಲ್ಲ ಪ್ರಕರಣದಲ್ಲೂ? ಈ ಪ್ರಕರಣ ಸ್ಪೆಷಲ್ ಆಗಿ ನೋಡಿದ್ದು ಯಾಕೆ ಅನ್ನೋದೇ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನರಸಿಂಹಮೂರ್ತಿ. ಪ್ರಶ್ನೆ ಬಹಳ ಸಿಂಪಲ್ಲು. ಎಲ್ಲ ಸೆಕ್ಷನ್ಗಳನ್ನು ಹಾಕಿದ ಮೇಲೂ ಕೂಡ ನೀವು ಅವರನ್ನ ಮೆಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡದೆ ಡೈರೆಕ್ಟಾಗಿ ಬಿಟ್ಟು ಕಳಿಸ್ತೀರಾ ಅಂದರೆ ಎಲ್ಲ ಪ್ರಕರಣದಲ್ಲೂ ಹಾಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತು ಪ್ರೈಮಾ ಫೇಸಿನಲ್ಲಿ ಗೊತ್ತಾಗುತ್ತಲ್ವಾ ಅಕ್ಯೂಸ್ಟು ಎಲ್ಲಿ ಯಾವ ಸಂದರ್ಭದಲ್ಲಿ ಆ ಡಮ್ಮಿ ವೆಪನ್ನೋ ಒರಿಜಿನಲ್ ವೆಪನ್ನೋ ಯೂಸ್ ಮಾಡಿದ ಅನ್ನೋದು ಪ್ರೈಮಾ ಫೇಸಿಯಲ್ಲಿ ಗೊತ್ತಾಗುತ್ತೆ. ಅದು ಗೊತ್ತಿದ್ದು ಮತ್ತು ಸೆಕ್ಷನನ್ನು ಹಾಕಿದ್ರ ಯಾರು ಇನ್ವೆಸ್ಟಿಗೇಟಿವ್ ಆಫೀಸರ್ ಅನ್ನೋದು ಪ್ರಶ್ನೆ ಬರುತ್ತೆ. ಮಮತಾ, ಮೇಲ್ನೋಟಕ್ಕೆ ಇವರು ಆ ರೀಲ್ಸ್ಗಾಗಿ ಬಳಸಿದಂತಹ ಲಾಂಗ್ ಏನಿದೆ ಅದು ಒರಿಜಿನಲ್ ರೀತಿಯ ಲಾಂಗ್ ರೀತಿ ಕಂಡು ಬರುತ್ತೆ. ಹೀಗಾಗಿ ಇವರು ಪ್ರೊಡ್ಯೂಸ್ ಮಾಡಿದಂತಹ ಆ ಲಾಂಗ್ ಜೊತೆ ಆ ವಿಡಿಯೋವನ್ನು ಹೋಲಿಕೆ ಮಾಡುವ ಕೆಲಸವನ್ನು, ಅದನ್ನು ಪರಿಶೀಲನೆ ನಡೆಸುವ ಕೆಲಸವನ್ನು ಇದೀಗ ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ. ಒಂದು, ಯಾರಾದರೂ ರೌಡಿ ಶೀಟರ್ಗಳು ಅಥವಾ ಯಾರು ಸಮಾಜಘಾತಕ ಶಕ್ತಿಗಳಲ್ಲಿ ಯಾರು ತೊಡ್ಕೊಂಡಿರ್ತಾರೋ ಅಂಥವರ ವಿರುದ್ಧ ಈ ರೀತಿಯಾದಂತಹ ಇನ್ಸಿಡೆಂಟನ್ನು ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಬೇರೆ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅವ್ರ ಮೇಲೆ ರೌಡಿ ಹಾಳೆಯನ್ನು ತೆರಿತಕ್ಕಂಥದ್ದು, ಅವ್ರಿಗೆ ವಾರ್ನ್ ಮಾಡ್ತಕ್ಕಂಥದ್ದು, ಬಿಸಿ ಮುಟ್ಟಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ. ಇಲ್ಲಿ ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದ್ರು ಕೂಡ ಸಹಿಸ್ಕೊಳ್ಳುತ್ತೆ ಕಾನೂನು, ಅಥವಾ ಅವರು ಏನು ಮಾಡಿದ್ರು ನಡೆದೋಗುತ್ತೆ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದನ್ನು ಬಿಟ್ಟು ಹೊರಬರಬೇಕು. ಈ ಪ್ರಕರಣದಲ್ಲಿ ಪೊಲೀಸರು ಆರಂಭದಲ್ಲಿ ಒಂದಷ್ಟು ಕಾನೂನಿನ ಪಾಠವನ್ನು ಕಲಿಸುವ ಕೆಲಸವನ್ನು ಮಾಡಿದರಾದರೂ ಕೂಡ ಹೋಗ್ತಾ ತಡರಾತ್ರಿಯಲ್ಲಿ ಅವ್ರನ್ನ ಬಿಟ್ಟು ಕಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಇದೀಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದೀವಿ ಅಂತೇಳಿ ಹೇಳ್ತಿದ್ದಾರೆ. ಅವ್ರನ್ನ ವಿಚಾರಣೆಗೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದೀಗ ಏಕಾಏಕಿ ಬಿಟ್ಕೊಳ್ಸಿರೋದೇ ಒಂದಷ್ಟು ಯಕ್ಷ ಪ್ರಶ್ನೆಯಾಗಿರೋದು. ಯಾರು ಇದರ ಹಿಂದೆ ಇದ್ದಾರೆ, ಯಾಕೆ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಿಟ್ಟು ಕಳಿಸಿದ್ರು ಅಂತೇಳಿ. ಗಂಭೀರವಲ್ಲದ ಪ್ರಕರಣವಾದರೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಪ್ರಕರಣ ಒಂದಷ್ಟು ಸೆನ್ಸಿಬಲ್ ಆಗಿದೆ. ಕಾರಣ ಇವರು ಸೆಲೆಬ್ರಿಟಿಗಳು ಮತ್ತು ಇವ್ರನ್ನ ಸಾಕಷ್ಟು ಜನ ಫಾಲೋ ಮಾಡ್ತಿರ್ತಾರೆ. ಈ ರೀತಿಯಾಗಿ ಇವರೇ ಈ ರೀತಿಯಾದಂತಹ ಲಾಂಗ್ ಹಿಡ್ಕೊಂಡು ಶೋ ಕೊಟ್ಕೊಂಡು ಲೈಕ್ಸ್ಗಾಗಿ, ಕಮೆಂಟ್ಸ್ಗಾಗಿ ಒಂದಷ್ಟು ವ್ಯೂಸ್ ಸಿಕ್ಕಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರೆ ಇವ್ರನ್ನ ಫಾಲೋ ಮಾಡ್ತೀರಾ ಅಂತವರು ಅವರು ಯಾವ ರೀತಿಯಾದಂತಹ ನಡೆಯನ್ನು ಅನುಸರಿಸ್ತಾರೆ, ಇದೆಲ್ಲವನ್ನ ಕೂಡ ಪೊಲೀಸರು ಗಮನದಲ್ಲಿ ಇಟ್ಕೊಳ್ಬೇಕಿತ್ತು. ನಾವು
ಇದು ಡಮ್ಮಿ ಲಾಂಗು, ಅದ್ರ ಜೊತೆಗೆ ನಾವು ಕೇವಲ ಆ ಒಂದು ಆ ರಿಯಾಲಿಟಿ ಶೋ ಏನಿತ್ತು ಆ ಸಂದರ್ಭದಲ್ಲಿ ತೆಗೆದಂತಹ ಆ ವಿಡಿಯೋವನ್ನು ನಾವು ಶೇರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅನ್ನೋ ಮಟ್ಟಿಗೆ ಹೇಳಿದ್ರು ಕೂಡ ಇವರು ಇಂಟೆನ್ಷನಲಿ ಒಂದು ವಿಡಿಯೋವನ್ನು ಮಾಡಿ ರೀಲ್ಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿರೋದು ಕೂಡ ಕಂಡು ಬರ್ತಿದೆ. ಹೀಗಾಗಿ ಇವತ್ತು ಪೊಲೀಸರು ಯಾವ ನಡೆಯನ್ನು ಅನುಸರಿಸ್ತಾರೆ, ಅವ್ರನ್ನ ವಿಚಾರಣೆಗೆ ಕರೆದು ಅವ್ರನ್ನ ಅರೆಸ್ಟ್ ತೋರಿಸಿ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ ಅಥವಾ ಠಾಣೆ ಜಾಮೀನಿನ ಮೇಲೆ ಕಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.